ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಕುರುಬರಪೇಟೆಯಲ್ಲಿ 49ನೇ ವರ್ಷದ ವಿದ್ಯಾ ಗಣಪತಿಯ ವಿಸರ್ಜನಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ಕುರುಬರಪೇಟೆಯ ಗ್ರಾಮ ಪಂಚಾಯಿತಿ ಸದಸ್ಯ ಕೆ.ಬಿ. ಮಹೇಶ್ ಅವರ ನೇತೃತ್ವದಲ್ಲಿ ವಿವಿಧ ಕಲಾ ತಂಡಗಳ ಮೆರವಣಿಗೆಯೊಂದಿಗೆ 15 ಉತ್ಸವ ಮೂರ್ತಿಗಳ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ ಮಾಡುವುದರ ಮೂಲಕ ಗಣಪತಿ ವಿಸರ್ಜನೆಯನ್ನು ಮಾಡಲಾಯಿತು. ಕುರುಬರಪೇಟೆಯಲ್ಲಿ ಕೆ.ಬಿ. ಮಹೇಶ್ ಅವರ ತಂದೆಯ ನಂತರ ಕೆ.ಬಿ. ಮಹೇಶ್ ಅವರು ಈ ಒಂದು ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು 49ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದರ ಪ್ರಯುಕ್ತವಾಗಿ ಗಣಪತಿಯನ್ನು ಮುತ್ತಿನ ಪಲ್ಲಕ್ಕಿಯೊಂದಿಗೆ ಇದರ ಜೊತೆಗೆ ಸೋಮೇಶ್ವರ ಸ್ವಾಮಿ, ಪಾಂಡುರಂಗ ಸ್ವಾಮಿ, ಶ್ರೀ ಶನಿದೇವರ ಉತ್ಸವ ಮೂರ್ತಿ, ಶ್ರೀ ಕೋದಂಡರಾಮ ಸ್ವಾಮಿ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಶ್ರೀ ಮಾಳಿಗೇಶ್ವರ ಸ್ವಾಮಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಸಲ್ಲಾಪುರದಮ್ಮ, ಶ್ರೀ ಕಾಟೇರಮ್ಮ ದೇವಿ, ಶ್ರೀ ಮದಗದಮ್ಮ ದೇವಿ, ಶ್ರೀ ಕೈವಾರ ತಾತಯ್ಯನವರ ಪಲ್ಲಕ್ಕಿ, ಶ್ರೀ ಗಂಗಮ್ಮ ದೇವಿ, ಶ್ರೀ ಪಾರ್ವತಿ ಪರಮೇಶ್ವರ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯೊಂದಿಗೆ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಇದರ ಜೊತೆಗೆ ವೀರಗಾಸೆ, ಪೂಜಾ ಕುಣಿತ, ಟಮಟೆ ಕುಣಿತ, ಡೊಳ್ಳು ಕುಣಿತ, ಗೊರವರ ಕುಣಿತ, ತಲೆ ಮೇಲೆ ಕಾಯಿ ನಡೆಸುವಿಕೆ, ಬಾಣ ಬಿರುಸುಗಳೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರ ಸಮೂಹದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಗಣಪತಿಯನ್ನು ವಿಸರ್ಜನೆ ಮಾಡಲಾಯಿತು. ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ.ಬಿ. ಮಹೇಶ್ ಅವರು ಮಾತನಾಡಿ, ಸುಮಾರು 49 ವರ್ಷಗಳಿಂದ ಈ ಒಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ನಿರಂತರವಾಗಿ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಯಾವುದೇ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ, ಸಕಾಲಕ್ಕೆ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಎಂದು ಪ್ರತಿ ವರ್ಷ ವಿಘ್ನ ನಿವಾರಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. 20 ವರ್ಷದ ವಾರ್ಷಿಕೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಇಡೀ ನಮ್ಮ ಸೂಲಿಬೆಲೆ ಹೋಬಳಿಯ ಜನತೆ ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಕಾರ್ಯಕ್ರಮ ಅದ್ದೂರಿಯಾಗಿ 49 ವರ್ಷದಿಂದ ನಡೀತಾ ಇದೆ. ಇವತ್ತೊಂದು ದಿವಸ 15 ಪಲ್ಲಕ್ಕಿಗಳು, ಡೊಳ್ಳು ಕುಣಿತ, ವೀರಗಾಸೆ, ಟಮಟೆ ಕುಣಿತ, ಕಪ್ಸಾಳೆ ಮತ್ತೆ ವೀರಗಾಸೆ ಈ ವಾದ್ಯಗಳೊಂದಿಗೆ ನಮ್ಮ ಫಂಕ್ಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲಾರ ಆಶೀರ್ವಾದ ಮತ್ತೆ ನಮ್ಮ ಸೂಲಿಬೆಲೆ ಜನತೆ ಈ ಆಶೀರ್ವಾದ ಸದಾಕಾಲ ಇರ್ಲಿ ಅಂತ ಅನ್ಬಿಟ್ಟು ಅಲ್ಲಿ ಕೇಳ್ಕೊಳ್ತೇವೆ. ಸುಮಾರು 15 ದೇವರುಗಳು ನಮ್ಮ ಉತ್ಸವ ನಡೀತಾ ಇದೆ. ಗಣೇಶ, ಇದು ಸೋಮೇಶ್ವರ, ಪಾಂಡುರಂಗ, ರಾಮರ ದೇವರು, ಸಲಾಪುರಮ್ಮನು, ಮದಗಲಮ್ಮನು, ಗಂಗಮ್ಮನು, ಮುನೇಶ್ವರನು, ಮತ್ತೆ ಬಸವೇಶ್ವರ, ಮತ್ತೆ ತಬ್ಲಿಂಗೇಶ್ವರ, ಮತ್ತೆ ಶನಿಮಾತ್ನು, ಮತ್ತೆ ಕೈವಾರ ತಾತ್ನು, ಈ ದೇವರುಗಳೆಲ್ಲ ನಾವು ತಂದು ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಎಲ್ಲಾ ಜನತೆಯಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಯಾವ್ದು ತೊಂದರೆ ತಾಪತ್ರಗಳಿಲ್ದೇನೆ ನಮ್ ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಡ್ಬೇಕಂತ ತಮ್ಮಲ್ಲಿ ಎಲ್ಲಾರ್ಗು ಮನವಿ ಮಾಡ್ತೀನಿ. ಮತ್ತೆ ಎಲ್ಲಾ ಜನಗಳು, ಎಲ್ಲಾ ಸೂಲಿಬೆಲೆ ಜನತೆ ಎಲ್ಲಾರು ಆಶೀರ್ವಾದ ಮಾಡಿ ನಮ್ಗೆ ಪಕ್ಷನ ಚೆನ್ನಾಗಿ ನಡ್ಸ್ಕೊಡಕ ಒಂದು ಅದ್ಭುತ ಮಾಡಿದಾರೆ. 35 ವರ್ಷದಿಂದ ನಮ್ ತಂದೆಯವ್ರು ನಡ್ಸ್ಕೊಂಡ್ ಬರ್ತಾ ಇದ್ರು. ಒಂದ್ 5-6 ವರ್ಷದಿಂದ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತೊಂದು ದಿವಸ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಫಂಕ್ಷನ್. ಯಾವುದೇ ತಂಡೆ ತಕರಲ್ಲಿ ಇರ್ತಾನೆ, ಯಾವುದೇ ಒಂದು ಇದಿಲ್ತಾನೆ, ವಿಘ್ನಗಳಿಲ್ತಾನೆ ಚೆನ್ನಾಗಿ ಫಂಕ್ಷನ್ ನಡ್ಕೊಂಡು ಹೋಗ್ತಾ ಇದೆ. ಸದಾ ಇದೇ ಕಾಲ ನಡ್ಕೊಂಡು ಹೋಗ್ಲಿ ಅಂತೇಳಿ, ಈ ಧರ್ಮ ಉಳಿಲಿ ಅಂತ ಅನ್ಬಿಟ್ಟು ನಾವು ಜಾತಿ ಭೇದ ಇಲ್ಲ. ಈ ಸೂಲಿಬೆಲೆಯಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಜಾತಿ ಭೇದ ಇಲ್ದೇನೆ ನಾವು ಫಂಕ್ಷನ್ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಯಾಗ ಇವ್ರು ಮುಸ್ಲಿಮ್ಸು, ಇವ್ರು SC ST ಜನಾಂಗ ಅನ್ನೋದು ಯಾವುದೇ ಇಲ್ದೇನೆ ಎಲ್ಲ ಒಗ್ಗಟ್ಟಾಗಿ ನಾವು ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಸ್ಟಾರ್ಟ್ ಆದ್ರೆ ಗುರುಬ್ನೆಟ್ನಿಂದ ಸ್ಟಾರ್ಟ್ ಆದ್ರೆ 1ನೇ ಸರ್ಕಲ್ ಮುಸ್ಲಿಮ್ಸ್ ಬೀದಿಯಲ್ಲಿ, ಅಲ್ಲಿಂದ ಬಂದು ಮತ್ತೆ KEB ಸರ್ಕಲ್ ನಿಂದ ಈ ಪೋಸ್ಟ್ ಆಫೀಸ್ ಬೀದಿಯಿಂದ ಬರ್ತೀವಿ. ನಾವು ಒಂದ್ ರೌಂಡ್ ಹೋಗ್ತದೆ. ಸೋಮೇಶ್ವರ ದೇವಸ್ಥಾನದಲ್ಲಿ ವಿಸರ್ಜನೆ ಆಗುತ್ತೆ. ಊರುಗಳಿಗೆ ಅವ್ರ ದೇವರುಗಳನ್ನ ಕಳ್ಸಿಕೊಡ್ತೀವಿ.
ಸುಮಾರು ಒಂದು 45 ವರ್ಷದಿಂದ ಇದೇ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇವ್ರ ತಂದೆ ಕಾಲದಿಂದ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷನಿಂಕನು ಎಲ್ಲೂ ಒಂದು ತಂಟೆ ತಗರಲು ಏನು ಇಲ್ಲದೆ ಊರಿನ ಜನತೆ ಎಲ್ಲರೂ ಒಂದು ಒಬ್ರಿಗೊಬ್ರು ಒಂದು ಸಪೋರ್ಟ್ ಕೊಟ್ಟು ಒಂದು ಜಾತಿ ಜನಾಂಗ ಇಲ್ಲದೆ ಒಂದು ಶ್ರದ್ಧೆಯಿಂದ ಈ ಗಣಪತಿ ಉತ್ಸವವನ್ನು ವರ್ಷ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಸುಮಾರು 55 ವರ್ಷಗಳಿಂದ ಸೂಲಿಬೆಲೆ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಈ ನಮ್ಮ ಕುಂದೂರುಪೇಟೆ ಹಾಗೂ ಸೂಲಿಬೆಲೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಯುವಕ ಸಂಘದವರು ಹಾಗೂ ನಮ್ಮ ಪಾಂಡುರಂಗ ಸ್ವಾಮಿ ಯುವಕರ ಸಂಘ ಅಂತ ನಮ್ಮದಿದೆ, ನಮ್ಮ ಸಂಘದವರು ಎಲ್ಲ ಸೇರಿ ಗಣೇಶೋತ್ಸವನ ಸುಮಾರು 15 ಪಾಲ್ಕಿಗಳ ಸಮೇತ ವರ್ಷ ಇದೇ ರೀತಿ ಸುಮಾರು 55 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ತಂದೆಯವರು ಮಾಡ್ತಾ ಇದ್ರು ಮುನಿಕೃಷ್ಣಪ್ಪ ಅಂತ. ಇದಾದ್ಮೇಲೆ ಇವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಮಹೇಶ್ ಅಂತ. ನಾವು ಇಲ್ಲಿ ಸೂಲಿಬೆಲೆ ಗ್ರಾಮ ಪಂಚಾಯತಿ 2 ಸರಿ ಚೇರ್ಮನ್ ಆಗಿದೆ. ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ವಿ. ನಾವೆಲ್ಲನೂ ಭಾಳ ವಿಜೃಂಭಣೆಯಾಗಿ ಏನು ತಂಟೆ ತಕರಾಲಿಲ್ಲ. ನಾವು ಕುರುಬರಪೇಟೆ ಗ್ರಾಮಸ್ಥರು ಈ ಎಲ್ಲ ಒಂದು ಹೊಣೆಗಾರಿಕೆಯನ್ನು ಹೊತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ.